ಮಕ್ಕಳನ್ನ ಕಾಪಾಡು ತಾಯಿ, ಮಕ್ಕಳನ್ನ ಕಾಪಾಡು ಕಾಪಾಡು. ಪ್ರಕೃತಿ ವಿಧಿ ಆಟ, ಪ್ರಕೃತಿ ವಿಧಿ ಆಟ, ಅಲಿಖಿತ ನಿಯಮ. ನಾನು ಮಧ್ಯಪ್ರವೇಶ ಸಲ್ಲ ಸಲ್ಲ ತಾಯಿ. ದೈವಿ ಶಕ್ತಿಗಳ ಗಡಿ. ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ ಅಮ್ಮ. ಪಾಹಿ ಮಾಂ ತಾಯಿ, ಪಾಹಿ ಮಾಂ. ಕಾಪಾಡು, ಪಾಹಿ ಮಾಂ, ಪಾಹಿ ಮಾಂ. ಅಮ್ಮ, ಮಕ್ಕಳಿಗೆ ಅರಿವಿಲ್ಲ, ಮಕ್ಕಳಿಗೆ ಅರಿವಿಲ್ಲ. ಭೀಕರ ಆಪತ್ತು, ಉಸಿರಿಗೆ ಧಕ್ಕೆ. ಅಮ್ಮ ತಾಯಿ ರಕ್ಷಣೆ, ಮುಗ್ಧ ಜೀವಕ್ಕೆ ನೆರಳಾಗು, ಕಾವಲಾಗು, ಕಾವಲಾಗು ಅಮ್ಮ, ಕಾವಲಾಗು ತಾಯಿ. ನಮಸ್ಕಾರ ರಾಯರೇ, ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡಿ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸಿದ್ದಪ್ಪಾಜಿ, ನೀವಾಗಿದ್ದೀರಿ? ಮನೆಯವರೆಲ್ಲ ಆಗಿದ್ದಾರೆ? ನೋಡಿ, ಎಲ್ಲ ದೇವ್ರದೇ. ಚೆನ್ನಾಗಿದ್ದೀನಿ. ಬನ್ನಿ 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 ಬನ್ನಿ. ಹೌದು ಸಿದ್ದಪ್ಪಾಜಿ, ಅವಾಗೆಲ್ಲ ದಾಕ್ಷಾಯಿಣಿಗೆ ಪಿಕ್ನಿಕ್ ಹೋಗೋದು ಅಂದರೆ ಪಂಚಪ್ರಾಣ ಆಗಿತ್ತು. ಈ ವಾತಾವರಣಕ್ಕೆ ಬಂದರೆ ಹಳೆಯ ನೆನಪುಗಳೆಲ್ಲ ವಾಪಸ್ ಬರಬಹುದೇನೋ ಅಂತ ನಿನ್ನೆ ರಾತ್ರಿ ಮಾಳವಿಕಾ ಒಳ್ಳೆ ಐಡಿಯಾ ಕೊಟ್ಲು. ಅದಕ್ಕೆ ತಡ ಮಾಡದೆ ಬೆಳಿಗ್ಗೆನೆ ಮನೆಯವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಬಿಡಿ. ಈ ಪಿಕ್ನಿಕ್ ಐಡಿಯಾ ಕೊಟ್ಟಿದ್ದು ಮಾಳ್ವಿಕನ? ಅಂದರೆ ಈ ಪಿಕ್ನಿಕ್ ಅವಳು ಮಾಡಿರೋ ಸಂಚು. ಈ ಇಡೀ ಫ್ಯಾಮಿಲಿನ ಒಟ್ಟಿಗೆ ಸೇರಿಸಿದಾಳೆ ಅಂದಮೇಲೆ ಇಲ್ಲಿ ಗ್ಯಾರಂಟಿ ಏನೋ ನಡೆಯುತ್ತೆ. ಅಲ್ಲ, ಏನು ಮಾಡೋದಕ್ಕೆ ಹೊರಟಿದ್ದಾಳೆ ಇವಳು? ಯಾರ ಮೇಲಿದೆ ಇವಳು ಕಣ್ಣು? ದುರ್ಗಾ ಮೇಲ, ಹಿತಾ ಮೇಲ, ಅಥವಾ ದಾಕ್ಷಾಯಿಣಿ ಅತ್ತೆ ಮೇಲ? ಇಲ್ಲ ಇಲ್ಲ, ಹೇಗಾದರೂ ಮಾಡಿ ಆಗೋ ಅನಾಹುತನ ನಾನು ತಡಿಲೇಬೇಕು. ಹಾಂ, ತಡಿಲೇಬೇಕು. ಪುಟ್ ಮೇಡಮ್, ನೀನೊಂಚೂರು ಆ್ಯಪಲ್ ತಿನ್ನು. ದುರ್ಗಾ, ಧೈರ್ಯ ಇದ್ರೆ ನನಗೆ ಹಿಡಿವಾ? ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೋಡ ಇರು. ಪುಟ್ ಮೇಡಮ್, ಬಾಸು ನೋಡಿ ಅವಳನ್ನ ಹೆಂಗ ಅನಿಸ್ತಿದ್ದಾಳೆ. ಪಂದೇರು ಮಾಡ್ತೀನಿ. ಇವಾಗ ಸಿಗಾಕೊಂಡೆ, ನೋಡ್ಕೊ. ಬಂದೆ ಬಂದೆ. ಅಣ್ಣ, ಸೂಪರ್ ಪೋಸ್. ದುರ್ಗಾ, ನಾನ್ ಗೆದ್ದೆ, ನೀನ್ ಸೋತೆ.
ಪುಟ್ ಮೇಡಮ್ ಬಂದೇರು. ಪುಟ್ ಮೇಡಮ್ ಊಟ ಏಯ್! ಶಾನ್ವಿ, ಏನಾಯ್ತು? ಎಲ್ಲರೂ ಅಲ್ಲಿ ಅಷ್ಟೊಂದು ಖುಷಿಯಾಗಿದ್ದಾರೆ. ನೀನು ನೋಡಿದ್ರೆ ಈ ಥರ ಒಬ್ಬಳೇ ನಿಂತಿದ್ಯಾ, ಬೇಜಾರಲ್ಲಿದ್ಯಾ? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅದಕ್ಕೆ ಏನೋ ಒಂಥರ ಮನಸ್ಸಲ್ಲಿ ಅನ್ಈಸಿ ಫೀಲ್ ಆಗ್ತಿದೆ. ನಾನು ತರುಣ್ಗೆ ತುಂಬ ಸಲ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಅವ್ನು ಕಾಲೇ ಪಿಕ್ ಮಾಡ್ತಿಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಾ ಇಲ್ಲ. ಇಷ್ಟನಾ? ಇಷ್ಟು